ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಕ್ಯಾಂಪಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇಂದು ನಮ್ಮ ಚಿತ್ರೀಕರಣದ ತಂಡ ಬಂದಿರುವಂತದ್ದು ಕನಕಪುರದಲ್ಲಿರುವಂತಹ ರೂರಲ್ ಕಾಲೇಜಿಗೆ. ಇಲ್ಲಿಯ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಪ್ರತಿಭೆಯನ್ನು ಹೊಂದಿದ್ದಾರೆ ಅನ್ನೋದನ್ನ ನೋಡೋಣವಾ? ಈಗ ಮೊದಲನೇ ಸುತ್ತನ್ನ ಪ್ರಾರಂಭ ಮಾಡೋಣ. ಪ್ರಶ್ನೆಗೊಂದು ಉತ್ತರ. ಈ ಒಂದು ಸುತ್ತಿನಲ್ಲಿ ಪ್ರಶ್ನೆಗಳನ್ನ ಕೇಳ್ತೇವೆ, ಅದಕ್ಕೆ ಉತ್ತರವನ್ನ ಹೇಗೆ ನೀಡ್ತಾರೆ ಅನ್ನೋದನ್ನ ನೋಡೋಣ. ದ್ರವರೂಪದ ಬಂಗಾರ ಅಂತ ಯಾವುದನ್ನ ಕರಿತೀವಿ? ನಿಮ್ಮ ಹೆಸರು? ಮಹೇಶ್. ಏನ್ ಓದ್ತಿರೋದು ಮಹೇಶ್? ಫೈನಲ್ ಬಿಕಾಮ್. ಹೇಳಿ, ದ್ರವರೂಪದ ಬಂಗಾರ ಅಂತ ಯಾವ್ದನ್ನ ಕರಿತೀವಿ? ಪೆಟ್ರೋಲ್. ಪೆಟ್ರೋಲ್ ಅಂತ ಹೇಳ್ತಾ ಇದೆ. ಸರಿಯಾದ ಉತ್ತರ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಯಾವುದನ್ನ ಕರೀತಾರೆ? ಫಸ್ಟ್ ಇಯರ್ ಬಿಕಾಮ್ ಓದ್ತಾ ಇದ್ದೀನಿ. ವಿದುರಾಶ್ವದ. ವಿದುರಾಶ್ವದ. ಸರಿಯಾದ ಉತ್ತರ ವಿದುರಾಶ್ವತ. ನಮ್ಮ ಭಾರತದ ರಾಜಧಾನಿ ಯಾವುದು? ಎಲ್ರಿಗೂ ಕೇಳ್ತಾ ಇದೀನಿ, ಹೇಳ್ಬಿಡಿ ನೋಡೋಣ. ಯಾವುದು? ದೆಹಲಿ. ಪರವಾಗಿಲ್ಲ, ತುಂಬಾ ಬುದ್ಧಿವಂತರಿದ್ದೀರಾ. ಆದ್ರೆ ನಾನ್ ಕೇಳ್ತಿರೋಂಥದ್ದು, ನಮ್ಮ ಭಾರತದ ರಾಜಧಾನಿ ಅಂತಂದ್ರೆ ಮಾಮೂಲಿ ರಾಜಧಾನಿ ಅಲ್ಲ, ಆರ್ಥಿಕವಾಗಿರುವಂತಹ ರಾಜಧಾನಿ ಯಾವುದು ಅಂತಂದ್ಬಿಟ್ಟು ನೋಡೋಣ. ಇದಕ್ಕೆ ಸರಿ ಅದಕ್ಕೆ ಉತ್ತರ ಎಷ್ಟು ಜನ ಗೊತ್ತಿದೆ ಅನ್ನೋದನ್ನ ನೋಡೋಣ. ಪರವಾಗಿಲ್ಲ, ಸುಮಾರು ಜನ ಕೈ ಎತ್ತುತ್ತಾ ಇದ್ದಾರೆ. ಇಲ್ಲಿ ಕೊಡೋಣ. ಮುಂಬೈ ಅಂತ ಉತ್ತರ ಕೊಡ್ತಾ ಇದ್ದಾರೆ. ನಿಮ್ಮ ಹೆಸರು? ರಂಜಿತ್ ಟಿಆರ್ ಪ್ಲಸ್ PA. ಮುಂಬೈ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ವಿಶ್ವ ಬ್ಯಾಂಕ್. ಅದರ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾಗಿರುವಂತ ಉತ್ತರವನ್ನು ಯಾರು ಕೊಡಬಹುದು? ಝಾನ್ಸಿ. ವಾಷಿಂಗ್ಟನ್. ಹೌದು ಅಂತ ಇದ್ರೆ. ಹಾಗಿದ್ರೆ ನೋಡೋಣ ಎಷ್ಟು ಜನ ಬೇರೆಯವರು ಕೂಡ ಹೌದು ಅಂತ ನೋಡೋಣ. ನಿಮ್ಮ ಉತ್ತರ ಸರಿಯಾಗಿದೆ. ನಮ್ಮ ಕರ್ನಾಟಕದಲ್ಲಿ ಬ್ಯಾಂಕಿನ ತವರು ಮನೆ ಯಾವುದು ಅನ್ನುವಂಥದ್ದು? ಉಡುಪಿ ಅಂತ ಇದ್ದಾರೆ. ಸರಿಯಾಗಿದೆಯಾ ಉತ್ತರ? ಸರಿಯಾಗಿದೆಯಾ? ತಪ್ಪು ಉತ್ತರ. ಸರಿಯಾದ ಉತ್ತರ ಅಂತಂದ್ರೆ ಮಣಿಪಾಲ್. ಭಾರತದ ಬಿಸ್ಮಾರ್ಕ್ ಅಂತ ಯಾರನ್ನ ನಾವು ಕರಿತೀವಿ ಅನ್ನುವಂಥದ್ದು. ಇದಕ್ಕೆ ಯಾರು ಪ್ರಯತ್ನವನ್ನ ಮಾಡ್ತಾರೆ ನೋಡೋಣ. ಇಲ್ಲಿ ಅವಕಾಶ. ಮುಂದೆ ಬನ್ನಿ, ಹೇಳಿ. ನನ್ನ ಹೆಸರು ಬಿಂದು ಅಂತ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ. ಇನ್ನ ಇದೆ ಅಂತ ಕೇಳಿ ಚಪ್ಪಾಳೆ ಹೊಡಿತಾ ಬಿದ್ದವ್ರು ಅವಾಗ. ಸರಿನಾ? ಇನ್ನೇನ್ ಬಿಡಿ, ಚಪ್ಪಾಳೆನೆ ಹೊಡೆದಿದೀವಲ್ಲ, ಇನ್ನೇನ್ ಸರಿನಾ ಅಂತ ಬೇರೆ ಕೇಳ್ತೀರಾ ಅಂತೀರಾ? ಇರ್ಲಿ, ಸರಿಯಾಗಿದೆ ಉತ್ತರ. ಕನಕಪುರ ಕೇಳಿದಿರಲ್ಲ, ಇದಿರಲ್ವಾ? ಆದ್ರೆ ಇದೇ ಕನಕಪುರಕ್ಕೆ ಮತ್ತೊಂದು ಹೆಸರು ಕೂಡ ಹಿಂದೆ ಇದ್ದಿದ್ದು. ಏನಂತ ಕರಿತಿದ್ರು ಅನ್ನೋಂಥದ್ದು ನಾನು ನಿಮ್ಮನ್ನು ಕೇಳ್ತಿರೋಂಥದ್ದು. ನನ್ನ ಹೆಸರು ಶ್ರೀನಿವಾಸ್ ಮೂರ್ತಿ ಅಂತ. ಸೆಕೆಂಡ್ ಇಯರ್ HEP ನಲ್ಲಿ ಓದ್ತಾ ಇದ್ದೀನಿ. ಹಿಂದಿನ ಹೆಸರು ಕಾನಕಾನಹಳ್ಳಿ ಅಂತ. ಕಾನಕಾನಹಳ್ಳಿ. ಉತ್ತರ ಸರಿಯಾಗಿದೆ. ಆದ್ರೆ ಇದಕ್ಕೊಂದ್ ಸ್ವಲ್ಪ ಮಾರ್ಪಾಟ್ ಮಾಡೋದಾದ್ರೆ ಏನಿರಬಹುದು ಅಂತ ಅನ್ಬಿಟ್ಟು ಒಬ್ಬರನ್ನ ಕೇಳ್ತೀನಿ, ಎಲ್ಲ ಒಟ್ಟಿಗೆ ಕೇಳ್ಬಿಟ್ರೆ ನನಗೆ ಹೆಂಗ್ ಕೇಳಿಸ್ಕೋಬೇಕು ಹೇಳಿ? ಕಾಣೆಕಾರನಹಳ್ಳಿ. ಫಸ್ಟ್ HSB ಕಾಣೆಕಾರನಹಳ್ಳಿ. ಕಾಣಿಕಾರನಹಳ್ಳಿ. ಸರಿಯಾದ ಉತ್ತರ ಕಾನಕಾನಹಳ್ಳಿ ಅಥವಾ ಕಾಣಿಕಾರನಹಳ್ಳಿ ಎರಡೂ ಸಹ ಬಳಸ್ತಾ ಇದ್ರು. ಈಗ ಮುಂದಿನದಾಗಿ ಕೇಳ್ತಿರುವಂತದ್ದು, ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದು ಸ್ಥಳವನ್ನ ಏನಂತ ಕರೀತಾರೆ ಅಂದ್ರೆ ಕರ್ನಾಟಕ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಹಾಗಿದ್ರೆ ಆ ಸ್ಥಳ ಯಾವುದು ಅನ್ನುವಂಥದ್ದು. ಮ್ಯಾಂಚೆಸ್ಟರ್ ಅಂತ ಕರೆಯುವಂತಹ ಸ್ಥಳ ಯಾವುದು ಅನ್ನುವಂಥದ್ದು. ಅದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ನೋಡೋಣ. ನನ್ನ ಹೆಸರು ಸ್ವರೂಪ್ ಅಂತ. ಮ್ಯಾಂಚೆಸ್ಟರ್ ಬಂದು ಮಂಗಳೂರು. ಮಂಗಳೂರು ಅಂತ ಹೇಳಿದರೆ ಸರಿ ಇದೆಯಾ? ಅಂತ ಫಸ್ಟ್ BSc ದಾವಣಗೆರೆ. ಸರಿಯಾದ ಉತ್ತರ. ಕರ್ನಾಟಕದ ಸಂಗೀತಗಾರರು ಯಾರು ಅಕ್ಬರ್ನ ಆಸ್ಥಾನದಲ್ಲಿದ್ದದ್ದು ಅನ್ನುವಂಥ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಏನಿರಬಹುದು? ಪುಂಡಲೀಕ ವಿಠಲ ಅಂತ ಇದ್ರೆ ಸರಿನಾ? ಫಸ್ಟ್ ಇಯರ್ BSc ಪಂಡರೀಕ ವಿಠಲ ಅಂತ ಹೇಳ್ತಾ ಇದಾರೆ. ಈಗ ಅವರು ಪಂಡಲೀಕ ಅಂತಿದೆ, ಪುಂಡಲೀಕ ಅಂತ ಹೇಳ್ತಿದ್ದಾರೆ. ಯಾವ್ದು ಸರಿ? ಪಂಡರೀಕ ಸರಿನಾ? ಅಂದ್ರೆ ಅವ್ರು ಹೇಳಿದ್ದೆ ಸರಿನಾ? ಪರವಾಗಿಲ್ವಮ್ಮ, ಯಾಕೋ ಇವರು ಪಕ್ಷಾಂತರಗಳಾಗ್ಬಿಟ್ರು. ಇರ್ಲಿ, ಪಂಡರೀಕ ವಿಠಲ ಸರಿಯಾದ ಉತ್ತರ. ಇವರು ಯಾವ ಜಿಲ್ಲೆಯವರು ಅಂತ. ಇದಕ್ಕೆ ಸರಿಯಾದ ಉತ್ತರ ಮಾಗಡಿ
ಮಾಗಡಿ ತಾಲೂಕಿನಲ್ಲಿ ಕಲ್ಯ ಅನ್ನುವಂತಹ ಗ್ರಾಮ ಇದೆ. ಕಲ್ಯ ಗ್ರಾಮದ ಬಳಿ ಇರುವಂತಹ ಸಾತನೂರು, ಅಲ್ಲಿರುವಂತಹ ಸ್ಥಳದಲ್ಲಿ ಬಂದಂಥವನೇ ಈತ ಪುಂಡರೀಕ ವಿಠಲ. ಕರ್ನಾಟಕದ ಕೇಂದ್ರೀಯ ವಿದ್ಯಾಲಯ ಎಲ್ಲಿದೆ ಅನ್ನುವಂತ ಪ್ರಶ್ನೆ. ಇದಕ್ಕೆ ಸರಿಯಾಗಿರುವಂತ ಉತ್ತರ ನೋಡೋಣ ಯಾರು ಹೇಳ್ಬೋದು ಅಂತ ಅಂದ್ಬಿಟ್ಟು. ಸುಮಾರು ಜನ ಕೈತಾ ಇದ್ದಾರೆ, ಬನ್ನಿ ಮುಂದೆ ಬನ್ನಿ. ಹೆಸರು ಕಿರಣ್ KR, ಫೈನಲ್ ಇಯರ್ ಬಿಕಾಮ್. ಆನ್ಸರ್ ಗುಲ್ಬರ್ಗ. ಅಂತ ಹೇಳ್ತಾ ಇದ್ದಾರೆ. ಸರಿ ಇದೆಯಾ ಉತ್ತರ? ಸರಿ ಇದೆಯಾ? ಇದರ ಸರಿಯಾಗಿದೆ ಉತ್ತರ. ಈಗ ಪ್ರಶ್ನೆಗೊಂದು ಉತ್ತರ ಈ ಒಂದು ಸುತ್ತಿನಲ್ಲಿ ಬಹುಮಾನವನ್ನ ಪಡ್ಕೊಂಡಿರುವಂತ ವಿದ್ಯಾರ್ಥಿಗಳೆಲ್ಲರಿಗೂ ಸೇರಿ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂತ ಶ್ರೀ ರಮೇಶ್ ಅವರು ಬಹುಮಾನವನ್ನ ನೀಡ್ತಾ ಇದ್ದಾರೆ. ಮುಂದಿನ ಸುತ್ತನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ವಿಷಯ ನಿಮ್ಮ ಮಾತು. ಈ ಒಂದು ಸುತ್ತಿನಲ್ಲಿ ಯಾವ ರೀತಿ ಕಾಲೇಜಿನ ವಿದ್ಯಾರ್ಥಿಗಳು ಮಾತನಾಡ್ತಾರೆ ಅನ್ನೋದನ್ನ ನೋಡೋಣ. ನನ್ನ ಹೆಸರು ಸ್ವರೂಪ್ ಅಂತ. ನನಗೆ ಸಿಕ್ಕಿರೋದು ಕನಕಪುರ ಯಾವುದಕ್ಕೆ ಪ್ರಸಿದ್ಧಿ ಅಂತ ಸಿಕ್ಕಿದೆ. ದೇಶದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಆಗಿರುವಂತಹ ನಮ್ಮ ಕನಕಪುರ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ 2ನೇ ಅತಿ ದೊಡ್ಡ ತಾಲೂಕು ಸಹ ಆಗಿದೆ. ಕನಕಪುರದಲ್ಲಿ ಅನಾದಿ ಕಾಲದಿಂದಲೂ ಸಹ ರಾಗಿ ಬೆಳೆ ಮತ್ತು ಹಲವಾರು ದವಸ ಧಾನ್ಯಗಳಿಗೂ ಸಹ ಫೇಮಸ್ ಆಗಿರುವಂತದ್ದು ನಮ್ಮ ಕನಕಪುರ ತಾಲೂಕು. ಕನಕಪುರದಲ್ಲಿ ನಮ್ಮ ರೂರಲ್ ಕಾಲೇಜ್ ಅಂತದ್ದು ಕರಿಯಪ್ಪನವರಿಂದ ಸ್ಥಾಪಿತವಾಗಿದ್ದು ಇಡೀ ನಮ್ಮ ರಾಜ್ಯಕ್ಕೇನೆ ಸಹ ಅತಿ ದೊಡ್ಡ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರವಾಗಿದೆ. ಕನಕಪುರದ ಗಾಂಧಿಯಂತೆ ಪ್ರಸಿದ್ಧವಾಗಿದ್ದು ಕರಿಯಪ್ಪನವರು. ಕನಕಪುರದ ಉದ್ಧಾರಕರೆಂದೇ ಸಹ ಅವರನ್ನ ಕರೀತಾರೆ. ಅದೇ ರೀತಿ ಕನಕಪುರದಲ್ಲಿ ಕಾವೇರಿ ನದಿ ಸಹ ಹರಿಯುತ್ತೆ, ಅರ್ಕಾವತಿ ನದಿ ಸಹ ಅತಿ ದೊಡ್ಡ ನದಿಯಾಗಿ ಸಹ ನಮ್ಮ ಕನಕಪುರ ತಾಲೂಕು ಮೇಲೆ ಹಾದು ಹೋಗ್ತದೆ. ಅದೇ ರೀತಿ ಇವರು ರೂರಲ್ ಸಾತ್ನೂರಲ್ಲಿ ಒಂದು ಮತ್ತೆ ಕನಕಪುರದಲ್ಲಿ ಒಂದು ಸಹ ಕಾಲೇಜನ್ನು ಸ್ಥಾಪಿಸಿದ್ದಾರೆ. ಅದೇ ರೀತಿ ಸಂಗಮ ಮತ್ತು ಮೇಕೆದಾಟು ಅನ್ನುವುದು ಇಡೀ ನಮ್ಮ ದೇಶದಲ್ಲೇ ಸಹ ಪ್ರಸಿದ್ಧಿಗೊಂಡಂತಹ ಕ್ಷೇತ್ರ ಆಗಿದೆ. ಅದಲ್ಲದೆ ಹಲವಾರು ದೇವಾಲಯಗಳಿಗೂ ಸಹ ನಮ್ಮ ತಾಲೂಕು ಪ್ರಸಿದ್ಧಿಯಾಗಿದೆ. ಎಲ್ಲಾ ತಾಲೂಕುಗಳನ್ನು ಹೋಲಿಸಿದರೆ ನಮ್ಮ ತಾಲೂಕಿನಲ್ಲಿ ಸಹ ಅತಿ ದೊಡ್ಡ ಬಸ್ ನಿಲ್ದಾಣ ಇರುವಂತ ಸಹ ನಾವು ನೋಡ್ತೇವೆ. ಒಂದು ಬಾರಿ ಅತಿ ಹೆಚ್ಚು ಸಹ ಹಣವನ್ನು ಗಳಿಸಿದಂತ ಏಕೈಕ ಡಿಪಾರ್ಟ್ಮೆಂಟ್ ಅನ್ನೋದು ಸಹ ನಮ್ಮ ಕನಕಪುರ ತಾಲೂಕು ಬಂದಿದೆ. ಕನಕಪುರ ತಾಲೂಕಿನಲ್ಲಿ ಅದಲ್ಲದೆ ಕಬ್ಬಳಮ್ಮನ ದೇವಸ್ಥಾನ ಅನ್ನೋದು ಫೇಮಸ್ ಆಗಿದೆ. ಅದೇ ರೀತಿ ಇಲ್ಲಿ ಹಳ್ಳಿಗಳಿಗೆ ಹೋದ್ರಂತೆ ಉತ್ತಮ ರಾಮನಗರ ತಾಲೂಕಿನಲ್ಲಿ ಅತಿ ದೊಡ್ಡ ತಾಲೂಕು ಸಹ ಆಗಿರೋದ್ರಿಂದ ಇದಕ್ಕೆ ಇಡೀ ಅನಾದಿ ಕಾಲದಿಂದಲೂ ಸಹ ರಾಜರ ಆಳ್ವಿಕೆಯಿಂದಲೂ ಸಹ ಪ್ರಸಿದ್ಧಿಯಾಗಿದೆ. ಈ ಎಲ್ಲ ಪ್ರಕ್ರಿಯೆಗಳು ಸಹ ಕನಕಪುರ ತಾಲೂಕು ಇಡೀ ನಮ್ಮ ರಾಜ್ಯಕ್ಕೆ ಸಹ ಪ್ರಸಿದ್ಧಿ ಪಡ್ಕೊಂಡಿದೆ ಅಂತ ಹೇಳ್ಬೋದು. ನನ್ನ ರಶ್ಮಿ KS, ಫೈನಲ್ ಇಯರ್ ಬಿಕಾಮ್. ನನಗೆ ಬಂದಿರುವ ವಿಷಯ ಮೇಕೆದಾಟು. ಮೇಕೆದಾಟು ಅನ್ನುವುದು ಕನಕಪುರದ ನಿಯರೆಸ್ಟ್ ಅಲ್ಲಿರುವ ಒಂದು ಪ್ರಸಿದ್ಧವಾದ ಸ್ಥಳವಾಗಿದೆ. ಈ ಸ್ಥಳಕ್ಕೆ ಮೇಕೆದಾಟು ಎಂದು ಏಕೆ ಹೆಸರು ಪಡೆದಿದೆ ಎಂದರೆ ಮೇಕೆ ದಾಟಿದೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದೊಂದು ಪವಿತ್ರವಾದ ಪ್ರವಾಸಿಗರ ತಾಣವಾಗಿದೆ. ಸಂಗಮದ ಹತ್ತಿರದಲ್ಲಿಯೇ ಮೇಕೆದಾಟು ಇದೆ. ಕಾವೇರಿ ನದಿ ಹರಿತಾ ಇದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅದರ ಮೇಲೆ ಇದ್ದಂತಹ ಒಂದು ಕಲ್ಲು ಬಂಡೆಯಿಂದ ಮತ್ತೊಂದು ಬಂಡೆಗೆ ನೆಗೆದು ಅದು ದಾಟಿರುವಂತದ್ದು. ಹಾಗಾಗಿ ಮೇಕೆದಾಟು ಅಂತ ಕರೀತಾರೆ ಅಂತ ನನಗೆ ಗೊತ್ತಿರುವಂತದ್ದು. ಸರಿನಾ? ಪರವಾಗಿಲ್ಲ, ನಮ್ ಕಡೆ ಬಂದ್ಬಿಟ್ರಿ ಅವರು. ಈಗ ಮುಂದಿನದಾಗಿ ಮಾತಾಡೋದಕ್ಕೆ ಯಾರು ಎದುರಾಗಿದ್ದಾರೆ ನೋಡೋಣ. ಯಾರು ಮಾತಾಡ್ತೀರಾ? ಮಾತಾಡಿ. ಕಬ್ಬಾಳಮ್ಮನ ಜಾತ್ರೆ ನಾನು ಸಿಕ್ಕಿರೋ ವಿಷಯ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ಹೇಳಿ, ಫೈನಲ್ ಇಯರ್ ಬಿಕಾಮ್ A ಸೆಕ್ಷನ್ ಓದ್ತಾ ಇದ್ದೀನಿ. ಕಬ್ಬಾಳಮ್ಮನ ಜಾತ್ರೆ ಈ ತಾಲೂಕಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಜಾತ್ರೆ. ಈ ಕಬ್ಬಾಳಮ್ಮ ಜಾತ್ರೆಗೆ ಸುಮಾರು ಇಲ್ಲ ಅಂದ್ರೂ ತಾಲೂಕಿನ ಒಂದು 100ರಿಂದ 150 ಹಳ್ಳಿ ಜನ ಸೇರ್ತಾರೆ. ಪ್ರತಿ ವರ್ಷವೂ ಸಹ ಈ ಜಾತ್ರೆಯನ್ನು ಮಾಡ್ತಿದ್ರೆ ಅತ್ಯಂತ ವೈಭೋಗವಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ಈ ತಾಯಿ ಏನಪ್ಪಾ ಅಂದ್ರೆ ವಿಶೇಷ, ನಂಬಿದ ಭಕ್ತರಿಗೆ ಎಲ್ಲವನ್ನು ಕರುಣಿಸ್ತಾಳೆ ಎಂಬ ಒಂದು ನಂಬಿಕೆ ಮೇಲೆ ಜನರು ಆ ತಾಯಿಗೆ ಪ್ರತಿ ವರ್ಷನೂ ಹೋಗಿ ಆ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ನನ್ನ ಹೆಸರು ಪ್ರತಿಭಾಕ್ಕೆ. ನಾನು ಕಲ್ಲಹಳ್ಳಿ. ನನಗೆ ಸಿಕ್ಕಿರೋ ವಿಷಯ ಅಂದ್ರೆ ನಮ್ಮ ಕಲ್ಲಹಳ್ಳಿ ಜಾತ್ರೆ. ಕಲ್ಲಹಳ್ಳಿ ಜಾತ್ರೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಕಲ್ಲಹಳ್ಳಿ ಜಾತ್ರೆ ಒಂದು ವಿಶೇಷ ಜಾತ್ರೆ. ಅದರಲ್ಲೂ ಕನಕಪುರ ತಾಲೂಕಲ್ಲಿ ಕಲ್ಲಹಳ್ಳಿ ಜಾತ್ರೆ ಒಂದು ವಿಶೇಷವಾಗಿ ನಡೆಯುವಂತಹ ಜಾತ್ರೆ. ಕಬ್ಬಾಳಮ್ಮ ಜಾತ್ರೆ ಆದ್ಮೇಲೆ ನೆಕ್ಸ್ಟ್ ಕಲ್ಲಹಳ್ಳಿ ಜಾತ್ರೆನೆ. ಅದರಲ್ಲಿ ಶ್ರೀನಿವಾಸ ಟೆಂಪಲ್ ಇದೆ, ಅದು ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ. ಫಾರಿನರ್ಸ್ ಕೂಡ ಬರ್ತಾ ಇರ್ತಾರೆ ಆಗಾಗ.
ಅಲ್ಲಿ ನಮ್ಮ ಕಲ್ಲಳ್ಳಿ ಜಾತ್ರೆ ಈಗ ಮೊನ್ನೆ ತಾನೇ ಫೆಬ್ರವರಿ ನಡೆಯಿತು. ಕಲ್ಲಳ್ಳಿ ಜಾತ್ರೆ ಏನಂದ್ರೆ ಜನಗಳು ತುಂಬಾ ಬರ್ತಾರೆ. ಅಲ್ಲಿ ನೋಡಕ್ ಕೇಳ್ದಿರ ಸ್ಟೂಡೆಂಟ್ಗಳು ಕೂಡ ಆಗಮಿಸ್ತಾ ಇರ್ತಾರೆ. ಹಾಗಾಗಿ ಅವ್ರು ಏನ್ ಬರ್ತಾರೋ ಗೊತ್ತಿಲ್ಲ, ಆದ್ರೆ ಕಲ್ಲಳ್ಳಿಗಂತೂ ಬರ್ತಾ ಇರ್ತಾರೆ. ಕಲ್ಲಳ್ಳಿ ಜಾತ್ರೆಯಲ್ಲಿ ನಮ್ಗೆ ತಿಳಿದಿರೋ ಮಟ್ಟಿಗೆ ಕಲ್ಲಳ್ಳಿ ಜಾತ್ರೆ ಆಗಿಂದನೂ ತುಂಬಾ ಪ್ರಸಿದ್ಧಿ ಪಡೆದಿದೆ. ತಿರುಪ್ತಿಗೆ ಹೋಗ್ಬೇಕು ಅಂದ್ರೆ ನಮ್ ಕಲ್ಲಳ್ಳಿ ದೇವಸ್ಥಾನಕ್ಕೆ ಬಂದು ನೆಕ್ಸ್ಟ್ ತಿರುಪ್ತಿಗೆ ಹೋಗ್ತಾ ಇದ್ರಂತೆ. ಯಾಕಂದ್ರೆ ನಮ್ ಕಲ್ಲಳ್ಳಿಗೆ ಚಿಕ್ಕತಿರ್ತಿ ಅಂತಾನೆ ಹೆಸರಿದೆ. ಅಂದ್ರೆ ಬಂದು ಹೋಗ್ಬೇಕಾದ್ರೆ ಶ್ರೀನಿವಾಸ ಅವ್ರ ಗಂಟುಪೂತಿ ಎತ್ಕೊ ಬಂದಾಗ ಅವ್ರ ದುಡ್ಡೆಲ್ಲ ಎತ್ಕೊಬಿಡೋದಂತ. ಅದಕ್ಕೋಸ್ಕರ ನಮ್ಮನ್ನ ಕಲ್ಲಳ್ಳಿ ಅಂತ ನೇಮ್ ಕಟ್ಟಿದಾರಂತೆ, ಕಲ್ಲಳ್ಳಿ ಅಂತ. ಕಲ್ಲಳ್ಳಿ ಜಾತ್ರೆ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ. ಫಿಲ್ಮ್ಗಳು ಬಂದು ಫಿಲ್ಮ್ ಶೂಟಿಂಗು ತೆಗಿತಾರೆ, ಸೀರಿಯಲ್ಸ್ಗಳು ಕೂಡ ಬಂದು ತೆಗಿತಾ ಇರ್ತಾರೆ. ಹೆಸರು ನಿರ್ಮಲಾ BS, ನಾನು ಫಸ್ಟ್ BCom ಓದ್ತಿದ್ದೀನಿ. ನನ್ಗೆ ಬಂದಿರೋ ವಿಷಯ ರೇಷ್ಮೆ ಬೆಳೆ. ನಮ್ ಕನಕಪುರ ತಿಳ್ದಂಗೆ ರೇಷ್ಮೆ ಬೆಳೆಗೆ ಇಂಪ್ರೂವ್ ಆದಂತದ್ದು. ಎಲ್ಲಾರ ಮನೆಯಲ್ಲೂ ರೇಷ್ಮೆ ಬೆಳೀತಾರೆ. ರೇಷ್ಮೆಯಿಂದನೇ ಇದು ಪ್ರಸಿದ್ಧವಾಗಿರುವಂತದ್ದು. ರೇಷ್ಮೆ ಬೆಳೆನ ಪ್ರತಿಯೊಬ್ಬರು ಬೆಳೆಯೋದ್ರಿಂದ ಅಧಿಕವಾದಂತಹ ರೇಷ್ಮೆ ಬೆಳೆಗೆ ಹೆಸರಾಗಿದೆ. ಇದರಿಂದ ಸಹ ಅಧಿಕ ಲಾಭನೂ ಕೂಡ ಬರ್ತಿದೆ. ಏನಾದ್ರೂ ಮಕ್ಕಳು ಓದ್ತಾ ಇದಾರೆ ಅಂತ ಹೇಳಿದ್ರೆ ರೇಷ್ಮೆ ಬೆಳೆಯಿಂದಲೇನೆ ಅಂತ ಹೇಳ್ಬೋದು. ಪ್ರತಿಯೊಬ್ರು ಬೆಳಿತಾರೆ ಈ ಬೆಳೆನ. ಮತ್ತೆ ರೇಷ್ಮೆಯಿಂದ ಹೆಚ್ಚಿಗೆ ಸೀರೆ ಮತ್ತೆ ಹಲವಾರು ಉಪಕರಣಗಳನ್ನ ತಯಾರಿಸೋದ್ರಿಂದ ಇದನ್ನ ಹೆಚ್ಚಿಗೆ ಬೆಳೀತಾರೆ. ಮತ್ತೆ ಕೃಷಿ ಭೂಮಿ ಇರೋದ್ರಿಂದ ಇದನ್ನ ಕೃಷಿ ಬೆಳೆಯಲ್ಲಿ ಅಧಿಕವಾದಂತಹ ಹಿಪ್ಪನೇರಳೆ ಸೊಪ್ಪನ್ನ ಬಳಸ್ಕೊಂಡು ಇದನ್ನ ಬೆಳೆಯೋದ್ರಿಂದ ಹೆಚ್ಚಿಗೆ ಲಾಭದಾಯಕವಾಗಿದೆ. ಇದು ಹೆಚ್ಚಿಗೆ ಮಾರುಕಟ್ಟೆಗೂ ಇರೋದ್ರಿಂದ ನಮ್ಮ ಕನಕಪುರ ತಾಲೂಕಿನಲ್ಲೂ ಮಾರುಕಟ್ಟೆ ಇದೆ. ಮತ್ತೆ ಮಾರುಕಟ್ಟೆ ಇರೋದ್ರಿಂದ ಹೆಚ್ಚಿಗೆ ನಮ್ಗೆ ಇನ್ಫಾರ್ಮೇಶನ್ ದೊರೆಯೋದ್ರಿಂದ ಹೆಚ್ಚಿಗೆ ಬೆಳೀತಾರೆ. ನನ್ನ ಹೆಸರು ಜೀವನ್ KV ಅಂತ, ಫೈನಲ್ ಇಯರ್ BCom A ಸೆಕ್ಷನ್ ಅಲ್ಲಿ ಓದ್ತಾ ಇದ್ದೀನಿ. ನನಗೆ ಬಂದಿರೋ ಟಾಪಿಕ್ ನನಗೆ ತಿಳಿದಂತೆ ಕನಕಪುರದ ಗಾಂಧಿ. ಕನಕಪುರದ ಗಾಂಧಿ ಅಂತ ಹೇಳಿದ ತಕ್ಷಣ ನಾವೇನು ಬೇರೆಯವ್ರ ಹೆಸರು ಹೇಳಕ್ ಬರಲ್ಲ, ಅದು ನಮ್ಮ ಪೂಜ್ಯ ಶ್ರೀ S ಕರಿಯಪ್ಪನವ್ರೇನೆ. ಅವ್ರನ್ನ ಗಾಂಧಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಈಗ ನಮ್ಮ ಕನಕಪುರ, ನೀವು ಎಲ್ಲೇ ಯಾವುದೇ ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ ಕನಕಪುರ ಅನ್ನೋ ಒಂದು ಹೆಸರನ್ನ ಹೇಳಿದ ತಕ್ಷಣ ಅವ್ರು ಕೇಳೋದು ನಿಮ್ಮನ್ನ ಫಸ್ಟ್ ನೀವು ಕರಿಯಪ್ಪನವ್ರ ಕಾಲೇಜಲ್ಲಿ ಓದಿದ್ರಾ? ಪ್ರತಿಯೊಬ್ರು ಕೇಳೋ ಕ್ವಶನ್ ಇದೇನೆ. ಮತ್ತೆ ನಾವೆಲ್ಲಾದ್ರೂ ಆಚೆ ಬೆಂಗಳೂರು ಆಗಿರ್ಬೋದು, ನಮ್ಮ ಕನಕಪುರ ಬಿಟ್ಟು ಎಲ್ಲಾದ್ರೂ ನಾವು ಯಾವ್ದಾದ್ರು ಕೆಲ್ಸಕ್ಕೆ ಎಲ್ಲಾದ್ರೂ ಹೋದಾಗ ಯಾರನ್ನಾದ್ರೂ ಮೀಟ್ ಆಗ್ತೀವಲ್ಲ, ಅವ್ರು ನಮ್ಮನ್ನ ಫಸ್ಟ್ ಮಾತಾಡಿಸಿದಾಗ ನಾವು ಈ ತರ ರೂರಲ್ ಕಾಲೇಜಲ್ಲಿ ಓದಿದೀವಿ ಅಂದ್ರೆ, ರೂರಲ್ ಕಾಲೇಜ್ ಅಂದ್ರೆ ಕರಿಯಪ್ಪನವ್ರ ಕಾಲೇಜಲ್ಲಿ ಓದಿದೀರಾ ಅಂತ ತುಂಬಾ ಗೌರವದಿಂದ ಮಾತಾಡಿಸ್ತಾರೆ. ಇನ್ನು ಅವರ ಲೈಫ್ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವರು ತುಂಬಾ ಸರಳವಾದ ಜೀವನವನ್ನ ನಡೆಸ್ಕೊಂಡು ಬಂದಿರೋರು. ಅಂದ್ರೆ ಅವ್ರಿಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವ್ರಿಗೆ ವಿವಾಹ ಅನ್ನೋದು ಆಗಿರ್ಲಿಲ್ಲ. ಅವರು ಸಮಾಜಕ್ಕೋಸ್ಕರನೇ ದುಡಿದಿದ್ರು. ಮತ್ತೆ ಸಮಾಜಕ್ಕೋಸ್ಕರ ಜನಗಳಿಗೋಸ್ಕರ ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬಂದ್ರು ಮೊದ್ಲಿಂದಾನು. ಮತ್ತೆ ಅದೇ ರೀತಿ ರೂರಲ್ ಎಜುಕೇಶನ್ ಸೊಸೈಟಿ ಅನ್ನೋ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಸಾವಿರಾರು ಹಳ್ಳಿ ಜನಗಳಿಗೆ ಸಖತ್ತು ಉಪಯುಕ್ತವಾದಂತಹ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿನ ಜನಗಳಿಗೆ ಹೇಳ್ಬೇಕು ಅಂದ್ರೆ ರೂರಲ್ ಕಾಲೇಜ್ ಅಂದ್ರೆ ಅಷ್ಟೇ ಗೌರವವನ್ನು ಇಟ್ಕೊಂಡಿದ್ದಾರೆ. ಮತ್ತೆ ನಮ್ಮ ಕಾಲೇಜಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ನಾವ್ ಏನೇ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಕ್ ಮೊದಲು ಕರಿಯಪ್ಪನವರ ಸಮಾಧಿಗೆ ಅಥವಾ ಅವರ ಸ್ಟ್ಯಾಚ್ಯೂಗೆ ಪೂಜೆ ಮಾಡದೆ ಯಾವುದೇ ರೀತಿಯಾದ ಪ್ರೋಗ್ರಾಮ್ ನ ಮಾಡಲ್ಲ ನಾವು. ನನಗ್ ಬಂದಿರೋ ವಿಷಯ ಏನಂದ್ರೆ ಅರ್ಕಾವತಿ ಇಂದು ಅಂದ್ರೆ ಅರ್ಕಾವತಿ ನದಿ ಒಂದನೊಂದು ಕಾಲದಲ್ಲಿ ಕುಡಿಯಲು ಕೂಡ ನೀರನ್ನ ಕುಡಿಯಲು ಯೋಗ್ಯವಾದಂತ ನೀರನ್ನ ಇಟ್ಕೊಂಡಿದಂತ ಒಂದು ಕಾಲ. ಅಂತಂದ್ರೆ ಸಾಮಾನ್ಯವಾಗಿ ಇವತ್ತಿನ ಜನರೇಷನ್ ಅಲ್ಲಿ ಇದ್ದಂತಹ ನೆಲ್ಲಿಗಳಾಗ್ಲಿ ಅಥವಾ ಇನ್ಯಾವುದೇ ವ್ಯವಸ್ಥೆಗಳಾಗ್ಲಿ ಇರ್ಲಿಲ್ಲ. ಅವಾಗ ಏನಪ್ಪಾ ಅಂತಂದ್ರೆ ನದಿಯಿಂದನೇ ನೀರನ್ನ ತೆಗೆದುಕೊಂಡು ಹೋಗಿ ಮನೆಗಳ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ರು. ಅಂತಂದ್ರೆ ಅಷ್ಟೊಂದು ಪವಿತ್ರವಾದಂತ ನದಿ ಆಗಿದ್ದಂಥದ್ದು ಅರ್ಕಾವತಿ ನದಿ. ಆದ್ರೆ ಅದನ್ನ ಹಿಂಗೆ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸನ ಕಾಣಬಹುದು. ಯಾಕಂತಂದ್ರೆ ಅಂದು ಪವಿತ್ರವಾದಂತ ನದಿ ಇಂದು ಸಂಪೂರ್ಣವಾಗಿ ಹಾಳಾಗಿದೆ. ಅಂತಂದ್ರೆ ಕಂಪ್ಲೀಟ್ ಆಗೋದು ಪೊಲ್ಯೂಟ್ ಆಗಿದೆ. ಅಂತಂದ್ರೆ ನೀವು ಗಮನಿಸಬಹುದು, ಈ ನಮ್ಮ ಹಾರೋಳಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಬರ್ತಕ್ಕಂತ ಅನೇಕ ತ್ಯಾಜ್ಯಗಳನ್ನ ಅರ್ಕಾವತಿ ನದಿಗೆ ಬಿಡ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿನಿಂದ ಬರ್ತಕ್ಕಂಥ ಅನೇಕ ತ್ಯಾಜ್ಯಗಳನ್ನು ಕೂಡ ಇವತ್ತು ಅರ್ಕಾವತಿಗೆ ಬಿಡ್ತಾ ಇರೋದ್ರಿಂದ ಸಂಪೂರ್ಣವಾಗಿ ನದಿ ಅಂತಕ್ಕಂಥದ್ದು ಇವತ್ತು ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡು ಸಂಪೂರ್ಣವಾಗಿ ಅದು ಹಾಳಾಗಿರೋದನ್ನ ಕಾಣಬಹುದು. ಅರ್ಕಾವತಿ ನದಿಗೆ ಹಿಂದಿನ ಒಂದು ಇದರಲ್ಲಿ ತುಂಬಾ ಪವಿತ್ರವಾದಂತ ಸ್ಥಾನವನ್ನ ಕೊಟ್ಟಿದ್ರು. ಯಾಕಂತಂದ್ರೆ ಅದು ಒಂದು
ಯಾವುದೇ ಒಂದು ನಮ್ಮ ಹಳ್ಳಿಗಳ ಕಡೆ ಏನಾದ್ರೂ ಒಂದು ದೇವರ ಪೂಜೆನ ಮಾಡ್ಬೇಕಂತಂದ್ರೆ ದೇವರನ್ನ ವಿಗ್ರಹವನ್ನ ಅಗ್ನಿಕೊಂಡ ಅಂತ ಮಾಡ್ತಾರೆ. ಅದನ್ನೇನಾದ್ರು ಮಾಡ್ಬೇಕು ಅಂತಂದ್ರೆ ಹೊಳೆಯಿಂದ ದೇವ್ರು ತಗೊಂಡ್ಬಂದು ಮಾಡ್ತಿದ್ದಂತ ಒಂದು ಕಾಲ. ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಮಾಡಿದ್ರು ಕೂಡ ಅಲ್ಲಿಂದ ದೇವ್ರನ್ನ ತಗೊಂಬಂದ್ ಮಾಡ್ತಿದ್ರು. ಆದ್ರೆ ಇವತ್ತು ಆ ಹೊಳೆ ಹತ್ರ ಹೋಗೋದಕ್ಕೆ ಒಂಥರ ಅಸಹ್ಯ ಪಟ್ಕೊಳ್ಳೋ ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಇವತ್ತು ಕೆರೆ ಅರ್ಕಾವತಿ ಹೊಳೆ ಅಂತಕ್ಕಂಥದ್ದು ಹಾಳಾಗಿದೆ. ಸೊ ಹೀಗಾಗಿ ಅರ್ಕಾವತಿ ನದಿ ಅಂದು ಇರ್ತಕ್ಕಂತ ಅರ್ಕಾವತಿ ನದಿನೇ ಬೇರೆ, ಇಂದು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂತ ಅರ್ಕಾವತಿ ನದಿನೇ ಬೇರೆ. ಅಶ್ವಿನಿ ಡಿಕೆ, ಸೆಕೆಂಡ್ BBM. ನನಗೆ ಬಂದಿರೋ ವಿಷಯ ನಮ್ಮ ಗ್ರಾಮ ದೇವತೆ ಬಾಣಂತ ಮಾರಮ್ಮ. ಬಾಣಂತ ಮಾರಮ್ಮ ಕನಕಪುರ ತಾಲೂಕಿನಲ್ಲೇ ನೆಲೆಸಿರುವಂತಹ ದೇವಿ. ಇದ್ರಲ್ಲೂ ಸಹ ಎಲ್ಲಾ ದೇವತೆಗಳಲ್ಲಿ ಹೆಂಗೆ ಜಾತ್ರೆ ಉತ್ಸವ ನಡೆಯುತ್ತೆ ಅದೇ ತರ ಈ ಬಾಣಮ್ಮ ದೇವಸ್ಥಾನದಲ್ಲೂ ಜಾತ್ರೆ ಹೆಚ್ಚಿನದಾಗಿ ನಡೆಯುತ್ತೆ. ತುಂಬಾ ಜನ ಹೋಯ್ತಾರೆ. ಹೆಚ್ಚಾಗಿ ಕನಕಪುರ ತಾಲೂಕಲ್ಲೇ ಕೆಲವೊಂದು ಟೌನು ಬೀದಿಗಳು ಅಂತದ್ರಲ್ಲೇ ಹೇಳುದ್ರಲ್ಲೇ ಬಾಣಂತ ಮಾರಮ್ಮ ಬೀದಿ ಆ ದೇವ್ರ ಹೆಸರನ್ನೇ ಉಪಯೋಗಿಸ್ಕೊಂಡು ಒಂದು ಬೀದಿನ ಅಥವಾ ಏರಿಯನ್ನ ಸೃಷ್ಟಿಸ್ಕೊಂಡಿದ್ದಾರೆ ನಮ್ಮ ಕನಕಪುರದಲ್ಲಿ. ಬಾಣಂತ ಮಾರಮ್ಮ ಅತಿ ಹೆಚ್ಚಾಗಿ ಕನಕಪುರದಲ್ಲಿ ನಡೆಯೋದ್ರಿಂದ ದೇವತೆನ ಜಾಸ್ತಿ ಎಲ್ಲಾರು ಪೂಜಿಸ್ತಾರೆ. ಹಬ್ಬಗಳು ಕೊಂಡಗಳು ಬೇರೆ ಬೇರೆ ಕಡೆಯಿಂದನೂ ಕೂಡ ಜನಗಳು ಬಂದು ಜಾತ್ರೆನ ಮುಗಿಸ್ಕೊಂಡು ಹೋಗ್ತಾರೆ. ಸುಮಾರು 4 ರಿಂದ 5 ದಿನವರೆಗೂ ನಡೆಯುತ್ತೆ. ಜಾತ್ರೆಯಲ್ಲಿ ಅನೇಕ ವಿವಿಧವಾದಂತಹ ಮಕ್ಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಜಾತ್ರೆನಲ್ಲಿ ಅಥವಾ ಏನೋ ಒಂದು ಸಿಡಿ ಆಡೋದೋ ಅಥವಾ ಏನೋ ಒಂದು ಹರಕೆಗಳನ್ನ ಹೊತ್ಕೊಂಡಿದ್ರೆ ಇಂಥ ಟೈಮಲ್ಲಿ ಜಾತ್ರೆಗಳಲ್ಲಿ ಬಂದು ಅದನ್ನ ಮುಗಿಸ್ಕೊಂಡು ಅವರ ಹರಕೆಗಳನ್ನ ತೀರಿಸ್ಕೊಂಡು ದೇವ್ರನ್ನ ಪೂಜಿಸ್ಕೊಂಡು ಹೋಗ್ತಾರೆ. ಎಲ್ಲಾ ದೇವರಲ್ಲೂ ಹೇಗ್ ನಂಬಿಕೆ ಇಟ್ಕೊಂಡಿರ್ತೀವಿ ನಾವು, ಏನು ಎಲ್ಲಾ ದೇವರಲ್ಲೂ ನಾವು ಕೇಳೋದು ಒಂದೇ, ಒಳ್ಳೇದಾಗ್ಲಿ, ಆಸ್ತಿ ಹಣ ಐಶ್ವರ್ಯ ಇದೇ ತರ ಕೇಳ್ತಾರೆ. ಆಗ್ಲೇ ಹೋಗ್ಲಿ, ದೇವ್ರು ಕೊಡದೆ ಹೋಗ್ಲಿ, ಒಟ್ನಲ್ಲಿ ನಾವು ದೇವ್ರನ್ನ ಪೂಜಿಸ್ತೀವಿ. ಹಾಗೆ ಬಾಣಂತ ಮಾರಮ್ಮ ದೇವಸ್ಥಾನ ಕೂಡ ಬಂದು ಹರಕೆ ಹೊತ್ಕೊಂಡಿದ್ರೆ ತೀರಿಸ್ಬಿಟ್ಟು ಅತಿ ಹೆಚ್ಚಿನ ಜನಸಂಖ್ಯೆ ಮಾಡ್ತಾರೆ. ಮಕ್ಳನ್ನ ಇವಾಗ ಏನೋ ಹುಷಾರಿಲ್ಲ ಅಂತ ಅಂದ್ರೆ ಹುಷಾರಾಗ್ಲಿ ನನ್ ಮಗು ಬಂದಿ ಇಂಥದ್ ಮಾಡಿಸ್ತೀನಿ ಅಂದಾಗ ತೊಟ್ಲು ಇರುತ್ತೆ ಅದ್ರಲ್ಲಿ ಮೇಲೆ ಆಡಿಸ್ತಾರೆ. ಆತರ ಬಂದು ಹರಕೆನ ತೀರಿಸ್ಕೊಂಡು ಹೋಗ್ತಾರೆ. ಕಾಂತರಾಜ್ ಫೈನಲ್ ಇಯರ್ BCom A ಸೆಕ್ಷನ್ ಅಲ್ಲಿ ಓದ್ತಿದ್ದೀನಿ. ನನಗೆ ಬಂದಿರೋ ವಿಷಯ ಆರೋಬೆಲೆ ಡ್ಯಾಮ್. ಇದು ನಮ್ಮ ಕನಕಪುರ ತಾಲೂಕಲ್ಲೇ ಫೇಮಸ್ ಆಗಿರೋ ಡ್ಯಾಮು. ಇದು ನಮ್ಮ ಕನಕಪುರ ನಿಯರೆಸ್ಟ್ ಅಲ್ಲೇ ಇದೆ. ಇದು ಅರ್ಕಾವತಿ ನದಿಗೆ ಅಡ್ಡಾಗಿ ಕಟ್ಟಿರೋ ಡ್ಯಾಮು. ಇದರಿಂದ ಇಡೀ ಕನಕಪುರ ತಾಲೂಕಿಗೆ ನೀರಾವರಿ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲಾ ರೈತರುಗಳು ತಮ್ಮ ಬೆಳೆಗಳನ್ನ ಅನುಕೂಲವಾಗಿ ಎಲ್ಲಾ ಕಾಲದಲ್ಲೂ ಬೆಳೆಯೋದಕ್ಕೆ ತುಂಬಾ ಸಹಾಯಕವಾಗಿದೆ. ಇದರಿಂದ ನಮ್ಮ ಕನಕಪುರ ತಾಲೂಕಿನ ರೈತರು ಆರ್ಥಿಕ ಮಟ್ಟನೂ ಅಭಿವೃದ್ಧಿ ಆಗ್ತಾ ಇದೆ. ಅವ್ರ ಜೀವನ ಮಟ್ಟ ಸುಧಾರಿಸ್ಕೊಳ್ಳೋಕೆ ಈ ಡ್ಯಾಮ್ ತುಂಬಾ ಸಹಾಯಕ ಆಗಿದೆ. ಅರ್ಕಾವತಿ ನದಿಲಿ ಬರೋ ನೀರು ಅನ್ಯಾಯವಾಗಿ ಸುಮ್ಮನೆ ತಮಿಳುನಾಡಿಗೆ ಬೇರೆ ಕಡೆ ಹೋಯ್ತೈತೆ. ಇದನ್ನ ಆರೋಬೆಲೆ ಡ್ಯಾಮ್ ನಿಂದ ತಟ್ಟಿ ನಿಲ್ಲಿಸಿರೋದ್ರಿಂದ ಹಲವಾರು ನೀರು ಶೇಖರಣೆಯಾಗಿ ಸುತ್ತಮುತ್ತ ಕೋಡಹಳ್ಳಿ, ದೊಡ್ಡಹಳ್ಳಿ, ಈ ಸೈಡ್ ಕನಕಪುರ ತಾಲೂಕಿನ ಎಲ್ಲಾ ರೈತರುಗಳಿಗೂ ತುಂಬಾ ಸಹಾಯಕ ಆಯ್ತೈತೆ. ಮೈಸೂರಲ್ಲಿ ಯಾವ ರೀತಿ ಕನ್ನಂಬಾಡಿ ಕಟ್ಟೆಯನ್ನು ನೋಡೋದಿಕ್ ಬರ್ತಾರೋ ಕನಕಪುರ ತಾಲೂಕಿಗೆ ಮಿನಿ ಕನ್ನಂಬಾಡಿ ಕಟ್ಟೆ ಅಂತಾನೆ ಹೆಸರು ತಗೋಬಹುದು. ಆರೋಬೆಲೆ ಡ್ಯಾಮ್ ನ ನೋಡೋದಿಕ್ಕೆ ಅಂತಾನೆ ಕನಕಪುರ ತಾಲೂಕಲ್ಲಿ ಆಲ್ಮೋಸ್ಟ್ ಜನ ಬಂದೇ ಬರ್ತಾರೆ. ಈಗ ಸಣ್ಣ ಪಟ್ಟ ಪಾರ್ಟಿಗಳು ಮಾಡೋದಿಕ್ಕೆ ಇದಕ್ಕೆ ಸುಮ್ಮನೆ ಪ್ರೋಗ್ರಾಮ್ಗೆ ಬೇಜಾರಾದಾಗ ಸುತ್ತಮುತ್ತಿನ ಹಳ್ಳಿ ಜನಗಳು, ಕನಕಪುರ ತಾಲೂಕಿನ ಎಲ್ಲಾ ಜನಗಳು ಅಲ್ಲಿ ಬರ್ತಾರೆ. ನಮ್ಮ ವಿಷಯ ನಿಮ್ಮ ಮಾತು. ಈ ಒಂದು ಸುತ್ತಿನಲ್ಲಿ ಬಹುಮಾನವನ್ನ ಪಡ್ಕೊಂಡಿರುವಂತವರಿಗೆ ಈ ಸಂಸ್ಥೆಯಿಂದ ಈಗ ಬಹುಮಾನವನ್ನ ನೀಡಲಾಗ್ತಾ ಇದೆ. ಈಗ ಮುಂದಿನ ಸುತ್ತು ಜೋಕ್ ನಮ್ದು ನಗು ನಿಮ್ದು. ಈ ಒಂದು ಸುತ್ತಿನಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ನಿಮ್ಮನ್ನ ನಗಿಸ್ತಾರೆ ಅಂತ ನೋಡೋಣ. ಟೀಚರ್ ಕೇಳ್ತಾರಂತೆ ಗುಂಡನ್ನ, ಜಾಂಗೀರನು ಎಲ್ಲಿ ಹುಟ್ಟಿ ಎಲ್ಲಿ ಸತ್ತನು ಅಂತ. ಅದಕ್ಕೆ ಗುಂಡ ಹೇಳ್ತಾನಂತೆ, ಜಾಂಗೀರನು ನಮ್ಮ ಅಮ್ಮ ಮಾಡುವ ಅಡಿಗೆಯಲ್ಲಿ ಹುಟ್ಟಿ ನಮ್ಮ ಹೊಟ್ಟೆಯಲ್ಲಿ ಸತ್ತನು. ನಿಮ್ಮ ಹೆಸರು? ನಿರೋಷ HK, ಫಸ್ಟ್ ಇಯರ್ BCom B. ಗುಂಡ ಹೇಳ್ತಾನಂತೆ, ರೂಮಲ್ಲಿ ಕುತ್ಕೊಂಡು ಓದ್ತಾ ಇರ್ತಾನೆ. ಅಮ್ಮ ಬಂದ್ಬಿಟ್ಟು ರೂಮಲ್ಲಿ ಕುತ್ಕೊಂಡು ಯಾಕೋ ಓದ್ತಾ ಇದೆಯಾ, ಹಾಲಲ್ಲಿ ಬಂದು ಕುತ್ಕೊಂಡು ಓದು ಅಂತ ಹೇಳ್ತಾರೆ. ಅದಕ್ಕೆ ಅವನು ಇನ್ನೊಂದ್ ದಿನ ಹಾಲು ಮರೋರು ಹಾಲು ತಗೊಬರ್ಬೇಕಾದ್ರೆ ಹಾಲು ಈಸ್ಕೊಂಡು ಒಂದು ಬೌನಲ್ಲಿ ಇಟ್ಟು ಹಾಲನ್ನ ಹಾಕ್ಬಿಟ್ಟು ಮೇಲ್ ಕುತ್ಕೊಂಡು ಓದ್ತಾ ಇರ್ತಾನೆ. ಅದಕ್ಕೆ ಅವ್ರ ಅಮ್ಮ ಬಂದ್ಬಿಟ್ಟು ಏನೋ ಮಾಡ್ತಾ ಇದ್ಯಾ ಅಂತ ಹೇಳಿದ್ರೆ, ನೀವೇ ತಾನೇ ಹೇಳಿದ್ದು ಹಾಲ್ ಮೇಲೆ ಕುತ್ಕೊಂಡು ಓದಿ ಅಂತ, ಅದಕ್ಕೆ ಓದ್ತಾ ಇದೀನಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು. ನನ್ನ ಹೆಸರು ಮೋಹನ್ ಕುಮಾರ್ ಅಂತ.
ಎಲ್ಲರಿಗೂ ಗೊತ್ತಿರೋ ಹಾಗೆ ಓಲ್ಡ್ ಗಾದೆ ಬಂದು ಹೊಟ್ಟೆಗೆ ಇಟ್ಟಿಲ್ದೆ ಹೋದ್ರು ಜುಟ್ಟಿಗೆ ಮಲ್ಗೆ ಹೂವ ಅಂತ ಹೇಳ್ತಾರೆ. ಇವಾಗ ನ್ಯೂ ಗಾದೆ ಬಂದು ಗಂಡಂಗ್ ನಿಕ್ಕರ್ ಇಲ್ದೆ ಹೋದ್ರೆ ಹೆಂಡತಿ ಕುಕ್ಕರ್ ಬೇಕಂತ ಅಂದಂಗ್ ಆಯ್ತು. ಸೌಂದರ್ಯ ಫಸ್ಟ್ BA ಹೆಚ್ಚಿಕೆ. ಗುಂಡ ಮೀನ್ ತಿಂತಿರ್ತಾನೆ, ತಿಮ್ಮ ನೀನ್ ಮೀನ್ ತಿಂತೆ ಯಾಕೆ ನೀರ್ ಕುಡಿಯಲ್ಲ ಅಂತಾನೆ. ನೀರ್ ಕುಡಿದ್ರೆ ಈಜಾಡ್ಬಿಡುತ್ತೆ ಮೀನು ಅಂತ ಹೇಳ್ತಾರೆ. ನನ್ನ ಹೆಸರು ರಂಜಿತಾ, ಫಸ್ಟ್ BA. ಕೋಲಿಯ ಇರ್ತಾನೆ, ಆ ಕೋಲಿಯನು ಮತ್ತೆ ಅವನ ಹೆಂಡತಿ ಇಬ್ರು ಜಗಳ ಮಾಡ್ತಾ ಇರ್ತಾರೆ. ಜಗಳ ಮಾಡ್ತಾ ಇದ್ದಾಗ ಇಲ್ಲಿ ಹೆಂಡತಿ ಹೇಳ್ತಾಳೆ, ಇಲ್ಲ ನಾನಿರ್ಬೇಕು ಇಲ್ಲ ನೀವಿರ್ಬೇಕು ಅಂತ. ಅದಕ್ಕೇನೆ ನೀನ್ ಬೇಡ ಮನೆ ಕೆಲಸದವಳು ಅವಳ ಜೊತೆನೆ ಇರ್ತೀನಿ ಅಂತ ಹೇಳ್ತಾನೆ. ತಕ್ಷಣಕ್ಕೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ತಾಳೆ. ಆಗ ಈ ಕೋಲಿಯ ಸುಮ್ನೆ ಇರ್ಬೇಕಾಗಿತ್ತು, ಆದ್ರೆ ಜಾಸ್ತಿ ಗೋಳಾಡ್ತಾನೆ. ಗೋಳಾಡ್ಬೇಕಾದ್ರೆ ಒಂದು ಗೀತಾ ಮಂಜರಿಯನ್ನು ಆದಳೋ, ನನ್ನ ರತಿ ಕೈಲಾಸ ಸೇರಿಕೊಂಡಳೋ, ಕಾಣದಂತೆ ಮಾಯವಾದಳೋ, ನನ್ನ ರತಿ ಕೈಲಾಸ ಸೇರಿಕೊಂಡಳೋ. ಮನೆ ಕೆಲಸದವಳ ಕೊಟ್ಟು ಅಡಿಗೆ ಮನೆಯ ಬಿಟ್ಟು ಕೈಯ ಕೊಟ್ಟಿ ಓಡಿ ಹೋದಳೋ, ನನ್ನ ರತಿ ಕೈಲಾಸ ಸೇರಿಕೊಂಡಳೋ. ಹಿಂಗೆ ಹೇಳಾದ್ಮೇಲೆ ಊರಿನ ಜನ ಎಲ್ಲ ನಿಂತಿರ್ತಾರೆ. ಅವರು ಅಲ್ಲ ಕಣೋ ಕೋಲ್ಯ, ನೀನ್ ನಮ್ಮಪ್ಪ 6 ತಿಂಗಳಿಂದ ಸತ್ತ, ಅವಾಗೂ ಹೊತ್ತಿಲ್ಲ. ನಿಮ್ಮಮ್ಮ 3 ತಿಂಗಳಿಂದ ಸತ್ಲು, ಅವಾಗೂ ಹೊತ್ತಿಲ್ಲ. ಇವಾಗ ಯಾಕೋ ಇಷ್ಟೊಂದು ಹೇಳ್ತಾ ಇದೀಯ ಅಂದಾಗ, 6 ತಿಂಗಳಿಂದ ನಮ್ಮಪ್ಪ ಸತ್ತ, ಊರ್ ಗಂಡಸ್ರೆಲ್ಲ ಬಂದು ನಾನು ನಿಮ್ಮಪ್ಪ ಇದ್ದಂಗೆ ಸುಮ್ನಿರಪ್ಪ ಅಂದ್ರು, ಅದಕ್ಕೆ ಸುಮ್ನೆ ಇದ್ದೆ. 3 ತಿಂಗಳಿಂದ ನಮ್ಮಮ್ಮ ಸತ್ಲು, ಆಗ ಊರ್ ಹೆಂಗಸ್ರೆಲ್ಲ ಬಂದು ನಾನು ನಿಮ್ಮಮ್ಮ ಇದ್ದಂಗೆ ಸುಮ್ನಿರಪ್ಪ ಅಂದ್ರು. ಈಗ ನಾನು ಹೆಂಡತಿ ಸತ್ತಿದ್ದಾಳೆ, ಯಾರಾದ್ರೂ ಬಂದು ನಾನು ನಿನ್ನ ಹೆಂಡತಿ ಇದ್ದಂಗೆ ಸುಮ್ನಿರಪ್ಪ ಅಂದ್ರ. ನನ್ನ ಹೆಸರು ತಾಸೀನ್ ಖಾನ್, ನಾನು ಫಸ್ಟ್ ಇಯರ್ BCom. ಸರ್ ಸ್ಟೂಡೆಂಟ್ಗೆ ಕ್ವಶನ್ ಮಾಡ್ತಾರೆ, ಭಾರತಕ್ಕೆ ವಾಸ್ಕೋಡಿ ಗಾಮ ಬರ್ದೇ ಇದ್ರೆ ಏನಾಗ್ತಿತ್ತು ಅಂತ. ಸ್ಟೂಡೆಂಟ್ ಹೇಳ್ತಾನೆ, ಹಿಸ್ಟ್ರಿಯಲ್ಲಿ ಒಂದು ಚಾಪ್ಟರ್ ಕಡಿಮೆ ಆಗತ್ತೆ ಅಂತ ಹೇಳಿ. ಈಗ ಜೋಕ್ ನಮ್ದು, ನಗು ನಿಮ್ದು. ಈ ಒಂದು ಸುತ್ತಿನಲ್ಲಿ ಬಹುಮಾನವನ್ನ ಪಡ್ಕೊಂಡಿರುವಂತ ವಿದ್ಯಾರ್ಥಿಗಳಿಗೆ ಈಗ ಬಹುಮಾನವನ್ನು ನೀಡ್ತಾ ಇದ್ದಾರೆ ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಲಕ್ಷ್ಮಣ್ ಅವರು. ನೀ ಹಾರ್ಲಿಕ್ ಕುಡಿತೀಯ ನನ್ನಳಿಯ, ಹಾಲ ಕುಡಿತೀಯ ನನ್ನಳಿಯ, ನೀ ಹಾರ್ಲಿಕ್ ಕುಡಿತೀಯ ನನ್ನಳಿಯ. ಹಾಲು ಬ್ಯಾಡ ಹಾರ್ಲಿಕ್ಸ್ ಬ್ಯಾಡ, ಹಾರ್ಲಿಕ್ಸ್ ಬ್ಯಾಡ ಹಾಲು ಬ್ಯಾಡ, ಮುಸ್ರಿ ನೀರ ಕೊಡತ್ತಿ. ಕೋಳಿ ಕೊಯ್ಲೆ ನನ್ನಳಿಯ, ಕುರಿಯ ಕೊಯ್ಲೆ ನನ್ನಳಿಯ, ಕೋಳಿ ಕೊಯ್ಲೆ ನನ್ನಳಿಯ, ಕುರಿಯ ಕೊಯ್ಲೆ ನನ್ನಳಿಯ. ಕೋಳಿಯು ಬ್ಯಾಡ ಕುರಿಯು ಬ್ಯಾಡ, ಕುರಿಯು ಬ್ಯಾಡ ಕೋಳಿಯು ಬ್ಯಾಡ, ನಾಯಿ ಇದ್ರ ಕೊಯ್ಯತ್ತಿ. ಅತ್ತಿ ಅತ್ತಿ ಸ್ವಾದ್ರತ್ತಿ, ನಂದಡ್ಡ ಅಂತರ ನನ್ನತ್ತಿ, ನಂದಡ್ಡ ಅಂತರ ನನ್ನತ್ತಿ, ನಾ ಎದ್ರಾಗ ಕಮ್ಮಿ ಹೇಳತ್ತಿ. ತರಬೇಕೇನ ನನ್ನಳಿಯ, ಲುಂಗಿ ಹಚ್ಕೋ ನನ್ನಳಿಯ, ತರಬೇಕೇನ ನನ್ನಳಿಯ, ಲುಂಗಿ ಹಚ್ಕೋ ನನ್ನಳಿಯ. ದೋತರ್ ಬ್ಯಾಡ ಲುಂಗಿಯು ಬ್ಯಾಡ, ಲುಂಗಿಯು ಬ್ಯಾಡ ದೋತರ್ ಬ್ಯಾಡ, ಹಂಗ ಇರ್ತೀನಿ ನನ್ನತ್ತಿ. ಚಾಪಿ ಹಾಕ್ಲೇನ ನನ್ನಳಿಯ, ಗಾದಿ ಹಾಕ್ಲೇನ ನನ್ನಳಿಯ, ಚಾಪಿ ಹಾಕ್ಲೇನ ನನ್ನಳಿಯ, ಗಾದಿ ಹಾಕ್ಲೇನ ನನ್ನಳಿಯ. ಚಾಪಿಯು ಬ್ಯಾಡ ಗಾದಿಯು ಬ್ಯಾಡ, ಗಾದಿಯು ಬ್ಯಾಡ ಚಾಪಿಯು ಬ್ಯಾಡ, ಗೊಬ್ಬರ ತಟ್ಟ ಹಾಸತ್ತಿ. ಅತ್ತಿ ಅತ್ತಿ ಸ್ವಾದ್ರತ್ತಿ, ನಂದಡ್ಡ ಅಂತರ ನನ್ನತ್ತಿ, ನಂದಡ್ಡ ಅಂತರ ನನ್ನತ್ತಿ, ನಾ ಎದುರಾಗ ಕಮ್ಮಿ ಹೇಳತ್ತಿ. ನಡಮನಿ ಬ್ಯಾಡ ರೂಮು ಬ್ಯಾಡ, ದೌಣ್ಯಾಗ ಮಲಗ್ತೀನಿ ನನ್ನತ್ತಿ. ದೊಡ್ಡ ಮಗಳು ಬೇಕಾ ನನ್ನಳಿಯ, ನಿಂಗ್ ಸಣ್ಣ ಮಗಳು ಬೇಕಾ ನನ್ನಳಿಯ, ದೊಡ್ಡ ಮಗಳು ಬೇಕಾ ನನ್ನಳಿಯ,
ದೊಡ್ಡ ಮಗಳು ಬ್ಯಾಡ ಸಣ್ಣ ಮಗಳು ಬ್ಯಾಡ ಸಣ್ಣ ಮಗಳು ಬ್ಯಾಡ ದೊಡ್ಡ ಮಗಳು ಬ್ಯಾಡ ಅತ್ತಿ ಇನ್ಯಾರ್ ಬೇಕಪ್ಪ ಅಳಿಯ ನೀನ ಬೇಕು ನನ್ನ ಅತ್ತಿ. ನೆಟ್ಟಗು ಮಾತಾಡು ನನ್ನಳಿಯ ನಿನ್ ಮೆಟ್ಟಿಲೆ ಹೊಡಿತೀನಿ ಸ್ವಾದ್ರಳಿಯ ನೆಟ್ಟಗು ಮಾತಾಡು ನನ್ನಳಿಯ ನಿನ್ ಮೆಟ್ಟಿಲೆ ಹೊಡಿತೀನಿ ಸ್ವಾದ್ರಳಿಯ ತಪ್ಪ ಸ್ವಾದ್ರತ್ತಿ ನಾ ನಮ್ಮೂರಿಗೆ ಹೋಗ್ತೀನಿ ನನ್ನತ್ತಿ. ತಪ್ಪ ಸ್ವಾದ್ರತ್ತಿ ನಾ ನಮ್ಮೂರಿಗೆ ಹೋಗ್ತೀನಿ ನನ್ನತ್ತಿ. ನೀ ದಡ್ಡ ಅಂತ ಸುಮ್ನಿದ್ರ ನನ್ ಬುಡಕ ಕೈ ಹಾಕಕ್ ಬರ್ತೀಯ ನಿನ್ ಮನ್ಸ್ಯಾಗೆಲ್ಲ ಚಿಲ್ಲರ್ ಬುದ್ಧಿ ಸುಮ್ಮನೆ ಹೋಗು ಬೇವರ್ಸಿ. ತಪ್ಪ ಸ್ವಾದ್ರತ್ತಿ ನೀ ಮಾಮಾಗ್ ಹೇಳ್ಬೇಡ ನನ್ನತ್ತಿ. ತಪ್ಪ ಸ್ವಾದ್ರತ್ತಿ ನೀ ಮಾಮಾಗ್ ಹೇಳ್ಬೇಡ ನನ್ನತ್ತಿ.